ನಟ ದರ್ಶನ್ ಸೇರಿ ಒಟ್ಟು 7 ಮಂದಿಗೆ ಇವತ್ತು ಹೈಕೋರ್ಟ್ನಿಂದ ಜಾಮೀನು ಮಂಜೂರಾಗಿದೆ. ರೇಣುಕಾಸ್ವಾಮಿ ಕೊಲೆ ಕೇಸಿಗೆ ಸಂಬಂಧಿಸಿದಂತೆ. ಇನ್ನು ಬೇಲ್ ಕಂಡೀಷನ್ಸ್ ಏನು, ಹೈಕೋರ್ಟ್ ದರ್ಶನ್ಗೆ ವಿಧಿಸಿರುವಂತಹ ಬೇಲ್ ಕಂಡೀಷನ್ಸ್ ಏನು, ಆ ಡೀಟೇಲ್ ಈಗ ಸಿಕ್ಕಿದೆ. 1 ಲಕ್ಷ ರೂಪಾಯಿಯ ವೈಯಕ್ತಿಕ ಬಾಂಡ್ ಮತ್ತು 2 ಶ್ಯೂರಿಟಿ ಕೊಡೋದಕ್ಕೆ ಆದೇಶ ಮಾಡಲಾಗಿದೆ. ಇನ್ನು ಯಾವುದೇ ರೀತಿ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರಬಾರದು ಅಂತ ಸ್ಪಷ್ಟಪಡಿಸಲಾಗಿದೆ. ಕೋರ್ಟ್ ವ್ಯಾಪ್ತಿಯಿಂದ ದರ್ಶನ್ ಹೊರ ಹೋಗಬಾರದು ಅನ್ನೋ ಕಂಡೀಷನ್ ಇದೆ. ಒಟ್ಟು 5 ಷರತ್ತುಗಳನ್ನು ಕೋರ್ಟು ದರ್ಶನ್ ಸೇರಿ ಉಳಿದ ಆರೋಪಿಗಳಿಗೆ ವಿಧಿಸಿದೆ. ಅದರಲ್ಲಿ ಕೋರ್ಟ್ ಜ್ಯೂರಿಡಿಕ್ಷನ್ ಬಿಟ್ಟು ಹೋಗಬಾರದು, ಕೋರ್ಟಿನ ಅನುಮತಿ ಇಲ್ಲದೆ, ಟ್ರಯಲ್ ಕೋರ್ಟಿನ ಅನುಮತಿ ಇಲ್ಲದೆ ಕೋರ್ಟ್ ಜ್ಯೂರಿಡಿಕ್ಷನ್ ಬಿಟ್ಟು ಹೋಗಬಾರದು ಅನ್ನೋ ಕಂಡೀಷನ್ ಅನ್ನ ಕೂಡ ಹಾಕಲಾಗಿದೆ. ಬೇಲ್ ಕಂಡೀಷನ್ ನಲ್ಲಿ ಸಾಮಾನ್ಯ ಬೇಲ್ ಕಂಡೀಷನ್ಗಳೇ ಇರೋದು. ಒಂದು, ಜಾಮೀನಿಗೆ 2 ಶ್ಯೂರಿಟಿ ಕೊಡಬೇಕು ಮತ್ತು 1 ಲಕ್ಷ ರೂಪಾಯಿಯ ವೈಯಕ್ತಿಕ ಬಾಂಡ್ ಕೊಡಬೇಕು. ಟ್ರಯಲ್ ಕೋರ್ಟಿಗೆ ತಪ್ಪದೆ ಹಾಜರಾಗಬೇಕು. ಅಂದ್ರೆ ಟ್ರಯಲ್ ಸ್ಟಾರ್ಟ್ ಆದ ನಂತರ, ಅಂದ್ರೆ ಈ ಕೇಸಿನ ಮೂಲ ವಿಚಾರಣೆ ಏನು ಸ್ಟಾರ್ಟ್ ಆಗುತ್ತೆ ಅದರ ವಿಚಾರಣೆಗೆ ತಪ್ಪದೆ ಹಾಜರಾಗಬೇಕು. ಸಾಕ್ಷಿಗಳ ಮೇಲೆ ಯಾವುದೇ ರೀತಿಯಲ್ಲಿ ಪ್ರಭಾವ ಬೀರಬಾರದು. ಇನ್ನು ಟ್ರಯಲ್ ಕೋರ್ಟ್ನ ವ್ಯಾಪ್ತಿಯಿಂದ, ಜ್ಯೂರಿಡಿಕ್ಷನ್ನಿಂದ ಹೊರ ಹೋಗಬಾರದು, ಕೋರ್ಟಿನ ಅನುಮತಿ ಇಲ್ಲದೆ ಹೊರ ಹೋಗಬಾರದು ಅನ್ನೋ ಸ್ಪಷ್ಟ ಸೂಚನೆಯನ್ನ ಹೈಕೋರ್ಟು ಬೇಲ್ ಕಂಡೀಷನ್ ಅಲ್ಲಿ ಕೊಟ್ಟಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ವಿಷ್ಣು ಪ್ರಸಾದ್ ಫೋನ್ ಸಂಪರ್ಕದಲ್ಲಿ. ವಿಷ್ಣು ಪ್ರಸಾದ್, ಈಗ ಟ್ರಯಲ್ ಕೋರ್ಟಿನ ಜ್ಯೂರಿಡಿಕ್ಷನ್ ಬಿಟ್ಟು ಹೋಗಬಾರದು ಅನುಮತಿ ಇಲ್ಲದೆ ಅಂತಂದ್ರೆ ಹೆಂಗದು? ಸಾಮಾನ್ಯವಾಗಿ ಇದು ಟ್ರಯಲ್ ಕೋರ್ಟ್ ನ ಜ್ಯೂರಿಡಿಕ್ಷನ್ ಅಂತ ಬಂದಂತ ಸಂದರ್ಭದಲ್ಲಿ ಯಾವ ಕೇಸ್ ಆಗಿರುತ್ತೆ ಅಂದ್ರೆ, ಈಗ ಕಾಮಾಕ್ಷಪಾಳ್ಯ ಪೊಲೀಸ್ ಸ್ಟೇಷನ್ ಲಿಮಿಟ್ ಅಂತ ಬಂದಂತ ಸಂದರ್ಭದಲ್ಲಿ ಅದು ಯಾವ ಸ್ಟೇಷನ್, ಈಗ ಸೆಷನ್ ಕೋರ್ಟ್ ಅಲ್ಲಿ ಬಂದಂತ ಸಂದರ್ಭದಲ್ಲಿ ಅದು 57ನೇ CCH ನ್ಯಾಯಾಲಯದ ವ್ಯಾಪ್ತಿಗೆ ಬರುವಂತದ್ದು. ಅಂದ್ರೆ 57ನೇ CCH ನ್ಯಾಯಾಲಯ ಅಂದ್ರೆ ಇಡೀ ಬೆಂಗಳೂರಿಗೆ ಅಪ್ಲಿಕೇಬಲ್ ಆಗುತ್ತೆ. ಅಂದ್ರೆ ದರ್ಶನ್ ಈಗಿನ ಆದೇಶದ ಪ್ರಕಾರ ನೋಡೋದಾದ್ರೆ, ಅಂದ್ರೆ ಹೈಕೋರ್ಟ್ ಕೊಟ್ಟಿರುವಂತಹ ಕಂಡೀಷನ್ ಪ್ರಕಾರ ಬೆಂಗಳೂರನ್ನ ಬಿಟ್ಟು ಅಥವಾ ಹೊರಗಡೆ ಹೋಗುವಂತಿಲ್ಲ. ಒಂದು ವೇಳೆ ಹೋಗ್ಬೇಕು ಅಂತ ಆದ್ರೂ ಕೂಡ ಕೋರ್ಟ್ಗೆ ಅವರು ಮತ್ತೆ ಒಂದು IAN ಹಾಕೊಂಡು ಅಲ್ಲಿ ಪರ್ಮಿಷನ್ ಕೇಳಬೇಕಾಗುತ್ತೆ, ಕೋರ್ಟ್ ಅನುಮತಿಯನ್ನ ಪಡೆದುಕೊಂಡು ಅವ್ರು ಹೊರಗೆ ಹೋಗ್ಬೇಕಾಗುತ್ತೆ. ಅದು ಒಂದು ಪ್ರಮುಖವಾದಂತಹ ಕಂಡೀಷನ್ ಅನ್ನ ಇವತ್ತು ಹೈಕೋರ್ಟ್ ಹಾಕುವಂತಹ ಕಂಡೀಷನ್ ಅಲ್ಲಿ ಇರುವಂತದ್ದು. ಇನ್ನಿರುವಂತಹ ಕಂಡೀಷನ್ ನೋಡೋದಾದ್ರೆ, ರೆಗ್ಯುಲರ್ ಸಾಮಾನ್ಯ ಷರತ್ತುಗಳಿರುವಂತದ್ದು. ಮೊದಲನೇದಾಗಿ 1 ಲಕ್ಷ ಬಾಂಡ್ ಕೊಡಬೇಕು, 2 ಶ್ಯೂರಿಟಿಯನ್ನು ಕೊಡಬೇಕು ಅನ್ನೋದು ಮತ್ತೆ ಇರುವಂತಹ ವಿಚಾರ. ಇದರ ಜೊತೆಗೆ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಸಾಕ್ಷಿಯ ಮೇಲೆ ಯಾವುದೇ ರೀತಿಯ ಪರಿಣಾಮ ಬೀರೋದಿರ್ಬೋದು, ಮತ್ತೆ ಸಾಕ್ಷಿ ನಾಶಕ್ಕೆ ಯತ್ನ ಪಡಬಾರದು, ಮತ್ತೆ ಅವ್ರ ಮೇಲೆ ಯಾವುದೇ ರೀತಿ ಪ್ರಭಾವ ಬೀರಬಾರದು ಅನ್ನುವಂತಹ ಪ್ರಮುಖ ಕಂಡೀಷನ್ ಗಳನ್ನ ಇವತ್ತು ಹೈಕೋರ್ಟ್ ದರ್ಶನ್ಗೆ ಕೊಟ್ಟಿರುವಂತಹ ಬೇಲ್ ಏನಿದೆ ಅದರಲ್ಲಿ ಹಾಕಿರುವಂತಹ ಕಂಡೀಷನ್ ಗಳಲ್ಲಿ ನಾವು ಗಮನಿಸ್ತಾ ಹೋಗ್ಬೋದು. ರಕ್ಷತ್, ಅಂದ್ರೆ ಈಗ ಮೈಸೂರಿಗೆ ಹೋಗ್ಬೇಕು ಅಂತಂದ್ರೂ ಅನುಮತಿ ಪಡ್ಕೊಂಡೇ ಹೋಗ್ಬೇಕಾ? ಪ್ರತಿ ಬಾರಿನ ಅದು ಹೆಂಗೆ ಅದು? ಈಗಿರುವಂತಹ ನೋಡೋದಾದ್ರೆ ಪ್ರತಿ ಬಾರಿಯೂ ಕೂಡ ಪರ್ಮಿಷನ್ ಪಡಿಬೇಕಾಗುತ್ತೆ. ಆದ್ರೆ ಪರ್ಮಿಷನ್ ಅಪ್ಲಿಕೇಶನ್ ಹಾಕುವ ರೀತಿ ಮೇಲೆ ಡಿಸೈಡ್ ಆಗುತ್ತೆ. ಈಗ ಎಕ್ಸಾಂಪಲ್ ನಾವು ನೋಡ್ತಾ ಹೋದಂತ ಸಂದರ್ಭದಲ್ಲಿ ಅವ್ರು ಮೈಸೂರಿಗೆ ಹೋಗ್ಬೇಕು ಅಂತಂದ್ರೆ ಈಗಿರುವಂತಹ ಬೇಲ್ ಕಂಡೀಷನ್ ಅನ್ನ ಸಡಿಲಿಕೆ ಮಾಡಿ ಅಂತೇಳಿ ಅಧೀನ ನ್ಯಾಯಾಲಯದಲ್ಲಿ ಅವರ ಅನುಮತಿಗೆ, ಅಂದ್ರೆ CCH 57 ಅಲ್ಲಿ ಅವರ ಒಂದು ಅಪ್ಲಿಕೇಶನ್ ಹಾಕ್ಬೇಕಾಗುತ್ತೆ. ಅಲ್ಲಿ ಅವರು ಅಲ್ಲಿ ಮನವಿಯನ್ನು ಸಲ್ಲಿಸಬೇಕಾಗುತ್ತೆ. ಅಂದ್ರೆ ನಮ್ಗೆ ಈಗ ಮೈಸೂರಿಗೆ ತುರ್ತು ಅವಶ್ಯಕತೆ ಇದೆ, ಅಲ್ಲಿ ಚಿಕಿತ್ಸೆ ವಿಚಾರ ಇರ್ಬೋದು, ಯಾವ್ದಾದ್ರು ಈ ಪ್ರಮುಖವಾದಂತಹ ಅಂಶಗಳನ್ನ ಇಟ್ಕೊಂಡು ಅಂದ್ರೆ ವ್ಯಾಲಿಡ್ ರೀಸನ್ ಅನ್ನ ಅಲ್ಲಿ ಕೋರ್ಟ್ ಮುಂದೆ ಕೊಡ್ಬೇಕಾಗುತ್ತೆ. ಅದಾದ ಬಳಿಕ ಕೋರ್ಟ್ ಆದೇಶದ ಮೇಲೆ ಡಿಸೈಡ್ ಆಗುತ್ತೆ. ಅಂದ್ರೆ ಆ ಕೋರ್ಟ್ ಕೊಡುವಂತಹ ಆದೇಶದಲ್ಲಿ ಈ ಬಾರಿ ಒಮ್ಮೆ ಹೋಗಿ ಬರೋದಕ್ಕೆ ಮಾತ್ರ ಅವಕಾಶ ಇದೆ ಅಂತೆಲ್ಲ ಇರ್ಬೋದು, ಇಲ್ಲ ಬೆಂಗಳೂರಿನ ಜ್ಯುಡಿಷಿಯೇಷನ್ ಬಿಟ್ಟು ಹೊರಗಡೆ ಹೋಗೋದಕ್ಕೆ ಕೋರ್ಟ್ ಅನುಮತಿ ಕೊಡೋದು, ಇಂತಹ ಜಾಗಗಳಿಗೆ ಹೋಗೋದಕ್ಕೆ ಅಂತೇಳಿ ಅನುಮತಿ ಕೊಡಬಹುದು, ಅಥವಾ ಇರುವಂತಹ ಕಂಡೀಷನ್ ನ ಸಡಿಲಿಕೆ ಮಾಡಿ ಅವರು ಜ್ಯುಡಿಷಿಯೇಷನ್ ಬಿಟ್ಟು ಹೋಗೋದಕ್ಕೆ ಅವಕಾಶ ಕೊಡಬಹುದು. ಆದ್ರೆ ಕೆಲವೊಂದಷ್ಟು ಷರತ್ತುಗಳ ಆಧಾರ ಮೇರೆಗೆ, ಅಂದ್ರೆ ಈಗ ದೇಶ ಬಿಟ್ಟು ಹೋಗದಂತೆ ಇರುವಂತದ್ದು ಇರ್ಬೋದು, ಮತ್ತೆ ರಾಜ್ಯ ಬಿಟ್ಟು ಹೊರಗಡೆ ಹೋಗಬಾರ್ದು, ಈ ರೀತಿ ಕಂಡೀಷನ್ ಗಳನ್ನ, ಅಂದ್ರೆ ಇರುವಂತಹ ಕಂಡೀಷನ್ ಮಾಡಿಫಿಕೇಶನ್ ಮಾಡೋದಕ್ಕೆ ಕಾನೂನಲ್ಲಿ ಅವಕಾಶ ಇರುವಂತದ್ದು. ಈ ಒಂದು ಅಪ್ಲಿಕೇಶನ್ ಹಾಕಿ ಅವರು ಅನುಮತಿಯನ್ನು ಪಡೆದುಕೊಳ್ಬೇಕಾಗುತ್ತೆ ಈಗಿರುವಂತಹ ಕಂಡೀಷನ್ ಪ್ರಕಾರ. ಇದರ ಜೊತೆಗೆ ಇನ್ನೊಂದು ಪ್ರಮುಖವಾದಂತಹ ಕಂಡೀಷನ್ ಹಾಕಿದೆ ಏನಂತಂದ್ರೆ, ಇದೇ ರೀತಿ ಕ್ರೈಮ್ ಅನ್ನ ಮತ್ತೆ ಮಾಡಬಾರದು ಅನ್ನೋ ಪಾಯಿಂಟ್ ಅನ್ನು ಕೂಡ ಈಗ ಹೈಕೋರ್ಟ್ ತಾನು ಕೊಟ್ಟಿರುವಂತಹ ಬೇಲ್ ಕಂಡೀಷನ್ ಅಲ್ಲಿ ಉಲ್ಲೇಖ ಮಾಡುವಂತದ್ದು. ಇನ್ನ ಈ ಒಂದು ಪ್ರಕರಣದಲ್ಲಿ ನಾವು ನೋಡ್ತಾ ಹೋಗ್ಬೋದು ರಕ್ಷಿತ್, ಸಾಕಷ್ಟು ಕುತೂಹಲ ಮೂಡಿಸಿತ್ತು. ಯಾಕಂದ್ರೆ ಒಂದ್ ಕಡೆ CV ನಾಗೇಶ್ ಅವರು ವಾದ ಮಂಡಿಸಿದ್ರು, ಸಂದೇಶ್ ಚೌಟ ಅವರು ವಾದ ಮಂಡಿಸಿದ್ರು, ಟಾಮಿ ಸೆಬಾಸ್ಟಿನ್ ವಾದವನ್ನು ಮಂಡಿಸಿದ್ರು. ಅದಕ್ಕೆ ಪ್ರತಿವಾದವಾಗಿ ಪ್ರಸನ್ನ ಕುಮಾರ್ ಅವರು ಕೂಡ ಅಷ್ಟೇ ಪ್ರಬಲವಾದ ವಾದವನ್ನು ಮಂಡಿಸಿದ್ರು. ಆದ್ರೆ ಬೇಲ್ ಕೊಡುವಂತಹ ಸಂದರ್ಭದಲ್ಲಿ ಇವತ್ತು ಕೋರ್ಟ್ ಪರಿಗಣಿಸುವಂತಹ ಅಂಶಗಳನ್ನ ನಾವು ಅಬ್ಸರ್ವ್ ಮಾಡ್ತಾ ಹೋದಂತ ಸಂದರ್ಭದಲ್ಲಿ ಮೊದಲನೇ ಪಾಯಿಂಟ್ ಕೋರ್ಟ್ ಗಮನಿಸುವಂತದ್ದು, ಈ ಒಂದು ಪ್ರಕರಣದಲ್ಲಿ ಮೇಲ್ನೋಟಕ್ಕೆ ಅಂದ್ರೆ ಕ್ರಿಮಿನಲ್ ಪೂರ್ವಾಪರತೆಯನ್ನ ಇಬ್ರು ಹೊಂದಿಲ್ಲ. ಅಂದ್ರೆ ಆರೋಪಿಗಳೇ ಇದಕ್ಕೆ ಮುಂಚೆ ಯಾವುದೇ ಕ್ರೈಮಲ್ಲಿ ಭಾಗಿಯಾಗಿರೋದಕ್ಕೆ ಸಂಬಂಧಪಟ್ಟಂತೆ ಇಂತಹ ಕ್ರೈಮಲ್ಲಿ ಭಾಗಿಯಾಗಿಲ್ಲ ಅನ್ನೋದು ಮೊದಲನೇದಾಗಿ ಹೈಲೈಟ್ ಮಾಡುತ್ತೆ. ಅದಲ್ಲದೆ ಈಗಾಗಲೇ 6 ತಿಂಗಳ ಕಾಲ
ಟೈಮ್ ಆಗಿದೆ, ಈಗ ಆಲ್ರೆಡಿ ಅವರು ಜೈಲುವಾಸ ಅನುಭವಿಸಿದರೆ ಅನ್ನೋ ಪಾಯಿಂಟ್ ಹೇಳುತ್ತೆ. ಜೊತೆಗೆ ಪ್ರಕರಣದಲ್ಲಿ 262ಕ್ಕೂ ಹೆಚ್ಚು ಮಂದಿ ಸಾಕ್ಷಿಗಳಿದ್ದಾರೆ. ಹೀಗಾಗಿ ಟ್ರಯಲ್ ನಡೆಯುವಂಥದ್ದು ತುಂಬಾನೇ ಡಿಲೇ ಆಗುವಂತ ಸಾಧ್ಯತೆ ಇದೆ. ಹೀಗಾಗಿ ಬೇಲ್ ಕೊಡಬಹುದು ಅನ್ನೋ ಪಾಯಿಂಟ್ ಉಲ್ಲೇಖ ಮಾಡುತ್ತೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಇನ್ನೊಂದು ಪ್ರಮುಖವಾದಂತಹ ಗ್ರೌಂಡ್ ಏನಂತಂದ್ರೆ, ಇವತ್ತು ಹೈಕೋರ್ಟ್ ಹೇಳಿರುವಂತದ್ದು ಗ್ರೌಂಡ್ಸ್ ಆಫ್ ಅರೆಸ್ಟ್. ಅಂದ್ರೆ ಅದನ್ನ ನಾವು CRPC 52 ಅಲ್ಲಿ ಒಂದು 50+1 ನಾವು ನೋಡ್ತಾ ಹೋದಂತಹ ಸಂದರ್ಭದಲ್ಲಿ, ಅಂದ್ರೆ ಯಾವುದೇ ಒಬ್ಬ ಆರೋಪಿಯನ್ನ ಬಂಧಿಸಿದಂತಹ ಸಂದರ್ಭದಲ್ಲಿ ಆತನಿಗೆ ಪೊಲೀಸರು ಮಾಹಿತಿಯನ್ನು ಕೊಡಬೇಕಾಗುತ್ತೆ. ಅಂದ್ರೆ ಕೋರ್ಟ್ ಮುಂದೆ ಆತನ ಪ್ರೊಡ್ಯೂಸ್ ಮಾಡುವಂತಹ ವೇಳೆಯಲ್ಲಿ ಸಿಡಿಯ ಜೊತೆಗೆ, ಅಂದ್ರೆ ಕೇಸ್ ಡೈರಿಯ ಜೊತೆಗೆ ಗ್ರೌಂಡ್ಸ್ ಆಫ್ ಅರೆಸ್ಟ್ ಅನ್ನುವಂತಹ ಡೀಟೇಲ್ಸ್ ಅನ್ನ ಕೊಡಬೇಕಾಗುತ್ತೆ. ಅದರಲ್ಲಿ ಯಾವ ಕಾರಣಕ್ಕೋಸ್ಕರ ನಿಮ್ಮನ್ನ ಬಂಧಿಸಲಾಗ್ತಾ ಇದೆ, ನಿಮ್ಮ ವಿರುದ್ಧ ಬಂದಿರುವಂತಹ ಆರೋಪ ಏನು, ಜೊತೆಗೆ ನಿಮ್ಮ ವಿರುದ್ಧ ಇರುವಂತಹ ಸಾಕ್ಷ್ಯಾಧಾರಗಳೇನು, ಆ ಕಾರಣಕ್ಕೋಸ್ಕರ ನಾವು ಬಂಧಿಸ್ತಿದೀವಿ, ಈ ಅಂಶಗಳನ್ನು ಒಳಗೊಂಡಂತಹ ಗ್ರೌಂಡ್ಸ್ ಆಫ್ ಅರೆಸ್ಟ್ ಡೀಟೇಲ್ಸ್ ಅನ್ನ ಇಲ್ಲಿ ಸಲ್ಲಿಕೆ ಮಾಡಬೇಕಾಗುತ್ತೆ. ಆದ್ರೆ ಇಲ್ಲಿ ಪ್ರಮುಖವಾದಂತಹ ಅಲಿಗೇಷನ್ ಬಂದಿದೆ ಅಂದ್ರೆ, ಮೊದಲು 3 ರಿಮ್ಯಾಂಡ್ ಅಪ್ಲಿಕೇಶನ್ ಅನ್ನ ಸಲ್ಲಿಸುವಂತ ಕೆಲಸವನ್ನ ಇಲ್ಲಿ ಕಾಮಾಕ್ಷಿಪಾಳ್ಯ ಪೊಲೀಸರು ಮಾಡಿದ್ರು. ಆ ಸಂದರ್ಭದಲ್ಲಿ ಗ್ರೌಂಡ್ಸ್ ಆಫ್ ಅರೆಸ್ಟ್ ಅನ್ನ ಸರಿಯಾಗಿ ಫಾಲೋ ಮಾಡಿಲ್ಲ. ಮತ್ತೆ ಸುಪ್ರೀಂ ಕೋರ್ಟ್ನ ಕೆಲ ಜಡ್ಜ್ಮೆಂಟ್ ಗಳ ಮೂಲಕ ಈ ರೀತಿ ಗ್ರೌಂಡ್ಸ್ ಆಫ್ ಅರೆಸ್ಟ್ ಫಾಲೋ ಮಾಡದಿದ್ದಂತ ಸಂದರ್ಭದಲ್ಲಿ ಬೇಲ್ ಅನ್ನ ಪಡೆದುಕೊಳ್ಬಹುದು. ಮತ್ತೆ UAP ಆಕ್ಟ್ ಗಳಲ್ಲಿ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ ಗ್ರೌಂಡ್ಸ್ ಆಫ್ ಅರೆಸ್ಟ್ ಅನ್ನು ಹೇಳಬೇಕು ಅಂತ ಹೇಳಿ. ಈ ಗ್ರೌಂಡ್ ಅನ್ನು ಕೊಟ್ಟು ಈಗ ಹೈಕೋರ್ಟ್ ಅವರಿಗೆ ಬೇಲ್ ನೀಡುವಂತ ಕೆಲಸ ಆಗಿದೆ. ರಕ್ಷಿತ್, ಥ್ಯಾಂಕ್ ಯು ವಿಷ್ಣು ಪ್ರಸಾದ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.